ಹೆಸರನ್ನು ಕೊಟ್ಟವರು ತಲಕಾಡು ಗಂಗರು. ಕನ್ನಡ ಸಾಹಿತ್ಯವನ್ನು ಮೊದಲಿಗೆ ಬರೆದು ಪ್ರಚಾರ ಮಾಡಿದಂಥವರು ತಲಕಾಡಿನ ಗಂಗರು. ಹಳೆಯ ಮೈಸೂರಿನಲ್ಲಿರುವಂಥ ಕೆರೆಗಳನ್ನೆಲ್ಲ ಕಟ್ಟಿಸಿ ಕೃಷಿಯನ್ನು ಪರಿಚಯ ಮಾಡಿಸಿದಂಥವರು ತಲಕಾಡಿನ ಗಂಗರು. ಭಾಳ ಮುಖ್ಯವಾಗಿ ಶ್ರವಣಬೆಳಗೊಳದಲ್ಲಿರುವಂಥ ಗೊಮ್ಮಟೇಶ್ವರ ಇಡೀ ಪ್ರಪಂಚದಲ್ಲಿ ಆ 57 ಅಡಿನೋ 57 ಅಡಿ ಏನಿದೆಯಲ್ಲ ಅಂಥ ಮಾಸ್ಟರ್ ಪೀಸ್ ಇನ್ನೊಂದು ಜಗತ್ತಿನಲ್ಲಿ ಇನ್ನೊಂದು ಇಲ್ಲ. ಬಹುಶಃ ಆ ರೀತಿಯ ಒಂದು ಶಿಲೆಯನ್ನು, ಆ ರೀತಿಯ ಒಂದು ಕಲಾಕೃತಿಯನ್ನು ಜಗತ್ತಿನಲ್ಲಿ ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಹಾಕ್ಕೊಟ್ಟಂಥವ್ರು ತಲಕಾಡು ಗಂಗರು. ಮತ್ತು ಈಗಾಗಲೇ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಮೈಸೂರಿನ ಯದುವೀರವರು ಹೇಳಿರೋ ಹಾಗೆ ಹಳೆಯ ಮೈಸೂರಿನ ನೀವು ಯಾವುದೇ ದೇವಸ್ಥಾನ ತಗೊಳ್ಳಿ, ಒಂದು ದುರಂತ ಏನಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅರ್ಚಕರು ಇದನ್ನು ಚೋಳರು ಕಟ್ಸಿದ್ರು ಅಂತ ಹೇಳ್ಬಿಡ್ತಾರೆ. ಚೋಳರು ನಮ್ಮ ನಾಡನ್ನು ಆಳಿದ್ದು ಕೇವಲ 100 ವರ್ಷಗಳು ಮಾತ್ರ, 114 ವರ್ಷ ಅಥವಾ 112 ವರ್ಷ. 1004ರಿಂದ 1116ವರೆಗೆ ಆಳಿದ್ರು. ಆ 100 ವರ್ಷದಲ್ಲಿ ಅವರಿಗೆ ಈ ದೇವಾಲಯ ಕಟ್ಟೋದು ಬಿಟ್ಟರೆ ಬೇರೆ ಕೆಲಸ ಇರಲಿಲ್ವಾ? ಆಮೇಲೆ ಎಷ್ಟು ದೇವಾಲಯ ಕಟ್ಟೋದಕ್ಕೆ ಸಾಧ್ಯ? ಹೀಗಾಗಿ ಚೋಳರು ಹೊಸದಾಗಿ ಇಲ್ಲೇನು ದೇವಾಲಯಗಳನ್ನು ಕಟ್ಟಿಲ್ಲ, ತಲಕಾಡು ಗಂಗರ ದೇವಾಲಯಗಳನ್ನೇ ವಿಸ್ತೀರ್ಣ ಮಾಡಿದ್ದಾರೆ. ದೇವಾಲಯ ಇತ್ತು, ಅದ್ರ ಮುಂದೆ ಜೀರ್ಣೋದ್ಧಾರ ಮಾಡಿದ್ದಾರೆ, ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ಅದಕ್ಕೆ ಉದಾಹರಣೆ ಬೇಕು ಅಂದರೆ ನಮ್ಮ ತಲಕಾಡು ಗಂಗರು ತಲಕಾಡಿನಲ್ಲಿ ಕಟ್ಟಿರುವಂಥ ವೈದ್ಯನಾಥೇಶ್ವರ ದೇವಸ್ಥಾನ.